ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಣೇಶ ಚತುರ್ಥಿ. ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಲಾಗ್ನ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ಎದ್ದು ಕೂಡಲೇ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಸ್ವಲ್ಪ ಕೆಲಸಗಳೆಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡ್ತಾಯಿದ್ದೀವಿ. ಆ ಟೈಮಲ್ಲಿ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ಎಲ್ಲ ಕೆಲಸಗಳನ್ನು ಮೊದಲು ಮಾಡ್ಕೊಂಡೆ. ಅಂದರೆ ಇಡ್ಲಿ ಮಾಡಿದ್ದೆ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡಿದ್ದೆ. ಇಡ್ಲಿ ಕೆಲಸ, ಆಮೇಲೆ ಸಾಂಬಾರು, ಅದಕ್ಕೆ ಹಾಗೆ ಮನೆ ಕ್ಲೀನ್ ಮಾಡೋದು, ಬಟ್ಟೆ ಒಗೆಯೋದೆಲ್ಲ ಕೆಲಸಗಳನ್ನ ಮುಗಿಸಿ ಸ್ವಲ್ಪ ಆರಾಮಾಗಿ ಇವತ್ತು ನಾವು ಪೂಜೆಯನ್ನು ಮಾಡ್ತಾಯಿದ್ದೀವಿ. ಹಾಗೆ ಎಲ್ಲ ಕೆಲಸ ಆಯಿತು. ಆಲ್ಮೋಸ್ಟ್ ಎಲ್ಲ ಕೆಲಸಗಳಾಗಿದೆ. ನಾನಿಲ್ಲಿ ಇವಾಗ ದೇವರಿಗೆ ಅವಲಕ್ಕಿ ಪ್ರಸಾದ ಮಾಡ್ತಾಯಿದ್ದೀನಿ. ಹಸ್ಬೆಂಡ್ ದೇವ್ರ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆಗೆ ರೆಡಿ ಮಾಡ್ತಾಯಿದ್ದಾರೆ. ಪೂಜೆಗೆ ಏನೆಲ್ಲ ಇಡಬೇಕು ಅದನ್ನೆಲ್ಲ ಅವರು ರೆಡಿ ಮಾಡ್ತಾಯಿದ್ದಾರೆ. ಅಕ್ಕಿ, ತೆಂಗಿನಕಾಯಿ, ಹಣ್ಣು ಹಂಪಲು ಎಲ್ಲ ಇಡೋದಕ್ಕೆ ಇರುತ್ತಲ್ವ ಗಣೇಶನಿಗೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ಅವರು ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ನಾನು ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಅವಲಕ್ಕಿ ಪ್ರಸಾದ ನಾನು ಮಾಡ್ತೀನಿ, ಉಳಿದ ಕೆಲಸಗಳನ್ನು ನೀವು ನೋಡ್ಕೊಳ್ಳಿ ಅಂತ ಹೇಳಿದೆ ಅವರಿಗೆ. ಹಾಗಾಗಿ ಅವರು ಮಾಡ್ತಾಯಿದ್ದಾರೆ. ನೈವೇದ್ಯಕ್ಕೆ ನಾವು ಅವಲಕ್ಕಿ ಮಾತ್ರ ಇಡ್ತೀವಿ. ಅಂದರೆ ಮನೇಲಿ ಮಾಡಿರೋದು ಅಂತ ಹೇಳಿದರೆ ಅವಲಕ್ಕಿ ಮಾತ್ರನೇ ಮಾಡೋದು. ನಂತರ ಹಣ್ಣು, ಕಾಯಿ, ಹೊರಗಿಂದ ತಂದಿರುವಂಥ ಹಣ್ಣುಗಳನ್ನೆಲ್ಲ ಇಡ್ತೀವಿ, ಕಬ್ಬು ಇಡ್ತೀವಿ ಅಷ್ಟೇ. ಜಾಸ್ತಿ ನೈವೇದ್ಯ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಯಾಕೆಂತ ಹೇಳಿದರೆ ನನಗೆ ಅದಷ್ಟೊಂದು ಸರಿ ಅಂತ ಅನಿಸಲ್ಲ. ಮನೇಲಿ ನಾವು ನಾನ್ ವೆಜ್ ಎಲ್ಲ ಮಾಡಿರುವಂತಹ ಪಾತ್ರೆಗಳಲ್ಲಿ ನೈವೇದ್ಯ ಎಲ್ಲ ಮಾಡಿ ದೇವರಿಗೆ ಅರ್ಪಿಸೋದು ಅಂತ ಹೇಳಿದರೆ ಅಷ್ಟೊಂದು ಕರೆಕ್ಟ್ ಅಂತ ಆಗಲ್ಲ ನನಗೆ. ಇದು ನನ್ನ ಒಪಿನಿಯನ್. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಕೂಡ ಅಷ್ಟೇ. ನಾವು ನಾನ್ ವೆಜ್ ಮಾಡದೇ ಇರುವಂತಹ ಪಾತ್ರೆನಲ್ಲಿ, ಅಂದರೆ ದೇವರಿಗೋಸ್ಕರನೇ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ಪಾತ್ರೆ ತೆಗೆದಿಡ್ತೀನಿ ನಾನು. ಅದರಲ್ಲಿ ಕೆಲವೊಂದು ರೀತಿಯಾದಂತಹ ನೈವೇದ್ಯನ ಮಾಡಿ ದೇವರಿಗೆ ಇಡ್ತೀವಿ. ಅದು ಬಿಟ್ಟು ನಾವು ನಾನ್ ವೆಜ್ ಎಲ್ಲ ಮಾಡಿರುವಂತಹ ಪಾತ್ರೆಯಲ್ಲಿ ಕರಿಯೋದು, ಎಣ್ಣೆ ಹಾಕಿ ಕರಿಯೋದು, ಕೋಡ್ಬಳೆ, ಚಕ್ಕುಲಿ ಎಲ್ಲ ಮಾಡಿ ಅದನ್ನು ದೇವ್ರಿಗೆ ಇಡೋದು, ಅದು ನನಗೆ ಅಷ್ಟೊಂದು ಸರಿ ಅಂತ ಅನಿಸಲ್ಲ ಸ್ನೇಹಿತರೆ. ಅದಕ್ಕೋಸ್ಕರನೇ ಅಂತ ಅಂದ್ಬಿಟ್ಟು ನಾನು ತುಂಬ ಶುದ್ಧವಾಗಿ, ಅಂದರೆ ನಾವು ನಾನ್ ವೆಜ್ ಎಲ್ಲ ಮಾಡದೇ ಇರುವಂತಹ ಪಾತ್ರೆಯಲ್ಲಿ ಏನಾದರೂ ಒಂದೆರಡು ರೀತಿಯಾದಂತಹ ನೈವೇದ್ಯನ ಮಾಡಿ ದೇವರಿಗೆ ಇಡ್ತೀನಿ, ಅದೇ ಸಾಕು ಅಂತೇಳಿ. ಹಾಗೆ ಒಂದೆರಡು ದಿನಕ್ಕಿಂತ ಮೊದಲು ಮಾಡಿ ಇಡೋದು, ಹಿಂದಿನ ದಿನ ನೈವೇದ್ಯ ಮಾಡಿ ಅದನ್ನು ದೇವರಿಗೆ ಅರ್ಪಿಸೋದು, ಅದು ಅಷ್ಟೊಂದು ನನಗೆ ಏನೋ ನನ್ನ ಒಪಿನಿಯನ್ ಇದು. ಕೆಲವ್ರು ಮಾಡ್ತಾರೆ, ಇಲ್ಲ ಅಂತೇನಿಲ್ಲ. ಹಿಂದಿನ ದಿನ 2 ದಿವಸಕ್ಕಿಂತ ಮೊದಲು ಎಲ್ಲ ತಿಂಡಿಗಳನ್ನೆಲ್ಲ ಮಾಡಿ ದೇವರಿಗೆಲ್ಲ ಇಡ್ತಾರೆ. ಆದರೆ ನನಗೆ ಅಷ್ಟೊಂದು ಮನಸ್ಸು ಬರಲ್ಲ ಅದು. ಸೊ ಹಾಗಾಗಿ ಶುದ್ಧವಾಗಿ ಒಂದೆರಡು ರೀತಿಯಾದಂತಹ ನೈವೇದ್ಯನ ನಾನು ಏನಾದರೂ ಹಬ್ಬದ ಟೈಮಲ್ಲಿ ಮಾಡಿ ದೇವರಿಗೆ ಇಡ್ತೀನಿ ಅಂತಲೇ ಹೇಳ್ಬೋದು. ಹಾಗೆ ಈಗ ಪೂಜೆಗೆ ಕೂಡ ರೆಡಿ ಮಾಡಿದ್ರು, ಹಸ್ಬೆಂಡ್ ಎಲ್ಲ ರೆಡಿ ಮಾಡಿದರು. ನಾನಿವತ್ತು ಯಾವುದೇ ಕೆಲಸಕ್ಕೆ ಕೈ ಹಾಕಲಿಲ್ಲ, ನನ್ನದೇ ಕೆಲಸ ಬೇಕಾದಷ್ಟಿತ್ತು. ಹಾಗೆ ಹಸ್ಬೆಂಡ್, ಮಗ, ಆಮೇಲೆ ಮಗಳು 3 ಜನ ಸೇರಿ ರೆಡಿ ಮಾಡ್ತಾಯಿದ್ರು. ಪಾಪ ಅವರಿಬ್ಬರು ಕೂಡ ಹುಷಾರಿಲ್ಲ ಅಷ್ಟೊಂದು, ಹಸ್ಬೆಂಡ್ ಹಾಗೆ ಅದು ಇಬ್ಬರಿಗೂ ಅಷ್ಟೊಂದು ಹುಷಾರಿಲ್ಲ. ಇಬ್ಬರಿಗೂ ಕೂಡ ಲೈಟಾಗಿ ಜ್ವರ ಇತ್ತು, ಶೀತ ಇತ್ತು. ಆದರೂ ಕೂಡ ಪೂಜೆ ಮಾಡಲೇಬೇಕಲ್ವ, ಪ್ರತಿ ವರ್ಷ ಕೂಡ ಮಾಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿದ್ದೀವಿ. ಹಾಗೆ ಇವಾಗ ಪೂಜೆ ಆಗ್ತಾಯಿದೆ. ಒಟ್ಟು ಸೇರಿ ನಾವು ಪೂಜೆ ಮಾಡೋದು. ನನ್ನ ಮಗ ಕೂಡ ಇದ್ದಾನೆ, ಸ್ವಲ್ಪ ಹಿಂದ್ಗಡೆ ಇದ್ದಾನೆ. ಅವನಿವತ್ತು ಶರ್ಟ್ ಹಾಕ್ಕೊಂಡಿಲ್ಲ ಪೂಜೆ ಟೈಮಲ್ಲಿ. ಹಾಗಾಗಿ ಕ್ಯಾಮ್ರಾ ಎದುರುಗಡೆ ಬರೋದಕ್ಕೆ ಅವನಿಗೇನೋ ಮುಜುಗರ ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಹಿಂದೆ ನಿಂತ್ಕೊಂಡು ಪೂಜೆ ಎಲ್ಲ ನೋಡ್ತಾ ಇದ್ದಾನೆ. ಹಾಗೆ ಇವತ್ತಿನ ದಿನ ಅಮ್ಮಂದು ತುಂಬ ನೆನಪಾಯಿತು ಸ್ನೇಹಿತರೆ ನನಗೆ. ಯಾಕೆಂತ ಹೇಳಿದರೆ ಅಷ್ಟಮಿ ದಿವಸ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅಮ್ಮ ನಮ್ಮ ಜೊತೆ ಇದ್ದರು. ಅದೇನೋ ಒಂದು ಕಳೆ ಅಂತ ಹೇಳ್ಬೋದು. ಅವ್ರ ಮನೆಯಲ್ಲಿ ಇದ್ದರೆ, ಹಿರಿಯರ ಮನೇಲಿದ್ದರೆ ಹಾಗೆ ಅಲ್ವಾ, ನಾವೇ ಇರ್ತೀವಿ, ಯಾರಾದರೂ ಒಬ್ಬರು ಮನೇಲಿ ಇರ್ತಾರೆ ಹಬ್ಬದ ಟೈಮಲ್ಲಿ ಜೊತೆಗೆ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ. ಸೊ ಇವತ್ತು ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಎಲ್ರಿಗೂ ಗಣೇಶ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಏನೇನಿದೆ ನೋಡಿ ಎಲ್ಲವೂ ಕೂಡ ನೆರವೇರಲಿ ಅಂತ ನಾನು ಕೂಡ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಈಗ ದೇವ್ರ ಪೂಜೆ ಎಲ್ಲ ಆಯಿತು. ಬೆಳಿಗ್ಗೆ ಎದ್ದು ದೇವ್ರ ಪೂಜೆನೆಲ್ಲ ಮುಗಿಸಿ ಈಗ ಟೀ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಒಳಗಡೆ ಬಂದಿದ್ದೀನಿ. ಇವತ್ತು ನಾನು ಇಡ್ಲಿ ಮಾಡಿದ್ದೆ, ಇಡ್ಲಿ ಹಾಗೆ ಸಾಂಬಾರು ಮಾಡಿದ್ದೆ. ಹಾಗೆ ದೇವರಿಗೆ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಅವಲಕ್ಕಿ ಮಾತ್ರ ಮಾಡಿದ್ದೆ ಇವತ್ತು, ಬೇರೆ ಇನ್ನೇನು ಮಾಡಿಲ್ಲ. ಪ್ರತಿ ವರ್ಷ ಕೂಡ ಅಷ್ಟೇ, ನಾವು ಅವಲಕ್ಕಿ ಮಾತ್ರ ಇಡ್ತೀವಿ. ಹಣ್ಣು, ಕಾಯಿ, ಅವಲಕ್ಕಿ ಹಾಗೆ ಹಣ್ಣು ಹಂಪಲು ಎಷ್ಟೇ ಇಡೋದು ದೇವರಿಗೆ ನೈವೇದ್ಯ ಅಂತೇಳಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಅಂದರೆ ಯಾವಾಗಲೂ 9 ಗಂಟೆಗೆ ಮುಗಿತಾ ಇತ್ತು, ಇವತ್ತು 10 ಗಂಟೆ ಆಗ್ತಾ ಬಂತು. ಸ್ವಲ್ಪ ನಾನೇ ಸ್ವಲ್ಪ ಹೇಳ್ಬೇಕಿದ್ರೆ ಲೇಟ್ ಆಯಿತು. ಹಾಗಾಗಿ ಕೆಲಸಗಳೆಲ್ಲ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಹಾಗೆ ಮಕ್ಕಳಿಗೆ ಕೂಡ ರಜೆ ಅಲ್ವ, ಮಕ್ಕಳಿಗೆ ಸ್ಕೂಲೆಲ್ಲ ಇದ್ದರೆ ಕಷ್ಟ ಆಗುತ್ತೆ. ಈ ಥರ ಪೂಜೆ ಎಲ್ಲ ಇದ್ದರೆ ಅವರು ಹೋಗೋದಕ್ಕಿಂತ ಮೊದಲೇ ಮಾಡಬೇಕಾಗತ್ತೆ. ಇವತ್ತು ಹೇಗೂ ರಜೆ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಹಾಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ. ಇಡ್ಲಿ ನಾನು ಎದ್ದು ಕೂಡಲೇ ಇವತ್ತು ಮಾಡಿದ್ದೆ, ಅಂದರೆ ನಿನ್ನೆನೇ ರುಬ್ಕೊಂಡಿಟ್ಟಿದ್ದೆ ಅಲ್ವಾ. ಸೊ ಹಾಗಾಗಿ ಎದ್ದು ಕೂಡಲೇ ಇಡ್ಲಿ ಮಾಡಿದ್ದೀನಿ. ಇದು ನಾನು ರೇಷನ್ ಅಕ್ಕಿಯಿಂದ ಮಾಡಿರುವಂಥದ್ದು.
ಹೇಗೆ ಬಂದಿದೆ ಅಂತ ಗೊತ್ತಿಲ್ಲ, ತೆಗೆದು ನೋಡಬೇಕಷ್ಟೇ. ನೋಡಿ ತೋರಿಸ್ತಾ ಇದ್ದೀನಿ, ಸಾಫ್ಟಾಗಿ ಬಂದಿದೆ. ಇಲ್ಲಾಂತ ಹೇಳಿದರೆ ನಾನು ಹೆಚ್ಚಾಗಿ ಇಡ್ಲಿ ಅಕ್ಕಿ ಬರುತ್ತಲ್ವ ಅದನ್ನೇ ಉಪಯೋಗಿಸೋದು. ನಿನ್ನೆ ನನಗೆ ತರೋದಕ್ಕೇ ಮರ್ತೋಯ್ತು, ಹಾಗಾಗಿ ರೇಷನ್ ಅಕ್ಕಿತ್ತು, ಅದರಿಂದನೇ ಇಡ್ಲಿ ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿ ಬಂದಿದೆ ನೋಡಿ, ಚೆನ್ನಾಗಾಗಿದೆ ಮಾತ್ರ. ಈ ಥರ ಇಡ್ಲಿ ಮಾಡುವಂತಹ ತಟ್ಟೆ ಏನಿದೆ ನೋಡಿ, ಇದು ಸ್ವಲ್ಪ ಇರೋದು ನನ್ನಲ್ಲಿ, ಹಾಗಾಗಿ ದೊಡ್ಡ ದೊಡ್ಡದಿದೆಯಲ್ವ, ಇದು ನಾವು ಏನು ಸಾಂಬಾರೆಲ್ಲ ಹಾಕ್ತೀವಲ್ವ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಅದರಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಪುಟಾಣಿ ಗ್ಲಾಸ್ ಇತ್ತು, ಒಂದೆರಡು ಗ್ಲಾಸ್ ಇತ್ತು, ಅದರಲ್ಲಿ ಕೂಡ ಹಾಕಿದ್ದೀನಿ. ನಮ್ಮ ಆದ್ವಿಗೆ ಈ ಥರ ಗ್ಲಾಸ್ ಇಡ್ಲಿ ಅಂತ ಹೇಳಿದರೆ ತುಂಬ ಇಷ್ಟ. ಇನ್ನೂ ಕೂಡ ಹಿಟ್ಟು ಉಳಿದಿದೆ, ಇನ್ನೊಂದು ಸಲ ಇಡ್ಬೋದು, ಅಷ್ಟು ಹಿಟ್ಟು ಉಂಟು. ಹಾಗೆ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ಇಡ್ಲಿ ಮತ್ತು ಸಾಂಬಾರು ಬೆಳಿಗ್ಗೆನೇ ಮಾಡಿಕೊಂಡೆ, ಇನ್ನು ಮಧ್ಯಾಹ್ನಕ್ಕೆ ಅಡುಗೆಗಳೆಲ್ಲ ಆಗಬೇಕಷ್ಟೇ, ಒಂದೊಂದಾಗಿ ಮಾಡಬೇಕು. ಸ್ವಲ್ಪ ಮಾಡಿದ್ದೀನಿ ಅಷ್ಟೇ, ಈಗ ಅಂದರೆ ಬೆಳಿಗ್ಗೆಗೆ ತಕ್ಕ ಬೇಕಾದಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ವಾಪಸ್ ನನಗೆ ಸೌತೆಕಾಯಿ ನುಗ್ಗೆಕಾಯಿ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡೋದಿದೆ. ಹಾಗಾಗಿ ಇದು ಇಡ್ಲಿಗೆ ಯಾವ ಥರ ಕಾಂಬಿನೇಷನ್ ಮಾಡ್ತೀವಲ್ವ ನಾವು, ಅದೇ ಥರ ಮಾಡ್ಕೊಂಡಿದ್ದೀನಿ. ಮಧ್ಯಾಹ್ನ ಅನ್ನಕ್ಕೆ ಆಗುವಾಗೆ ಮಧ್ಯಾಹ್ನ ಅನ್ನಕ್ಕೆ ಯಾವ ಥರ ಬೇಕೋ ಅದೇ ಥರ ಮಾಡ್ತೀನಿ. ಹಾಗೆ ಟೀ ಕುದೀತಾ ಇದೆ, ಪಾತ್ರೆಗಳೆಲ್ಲ ಸ್ವಲ್ಪ ಅಲ್ಲಲ್ಲೇ ಉಂಟು, ಸ್ವಲ್ಪ ತೊಳೆಯೋದಕ್ಕೆಲ್ಲ ಇದೆ ಇನ್ನೂ ಕೂಡ. ಬೆಳಿಗ್ಗೆಯಿಂದನೇ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ವೀಡಿಯೋ ಮಾಡೋದಕ್ಕೇನೆ ಆಗಿಲ್ಲ. ಅಂದರೆ ಕೆಲಸಗಳಿರತ್ತಲ್ವ, ಮನೆಯೆಲ್ಲ ಕ್ಲೀನ್ ಮಾಡಿ ನಂತರನೇ ಪೂಜೆ ಎಲ್ಲ ಮಾಡಬೇಕು. ಹಾಗಾಗಿ ಎಲ್ಲರೂ ಸೇರಿಬಿಟ್ಟು ಎಲ್ಲ ಕೆಲಸಗಳನ್ನು ಒಟ್ಟಿಗೆ ಮಾಡಿ ಇವಾಗಷ್ಟೇ ಪೂಜೆ ಎಲ್ಲ ಮುಗೀತು. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಚೌತಿ ದಿವಸ ಗಣೇಶನ ಪೂಜೆ ಇದೇ ಥರ ಮಾಡ್ತೀವಿ, ಇದಕ್ಕಿಂತ ಹೆಚ್ಚೇನು ಮಾಡಲ್ಲ, ಇದೇ ಥರ ಸಿಂಪಲ್ಲಾಗಿ ಮಾಡ್ತೀವಿ. ಹಾಗೆ ದೇವ್ರ ಮನೇನ ತೋರಿಸಿಲ್ಲ ನಾನು, ಒಂದು ಸಲ ನೀವು ಕೂಡ ನೋಡ್ಕೊಂಡು ಬನ್ನಿ. ಹೊಸ್ತಿಲಿಗೆ ರಂಗೋಲಿ ಆದ್ವಿ ಹಾಕಿದ್ದು, ಹೊರಗಡೆ ಅಂಗಳಕ್ಕೆ ರಂಗೋಲಿ ಹಾಕುವ ಹಾಗೇನೇ ಇಲ್ಲ, ಮಳೆ ಬರ್ತಾ ಇರತ್ತಲ್ವ. ದೇವ್ರ ಮನೆ ತೋರ್ಸೋಣ ಅಂತ ಹೋದ್ನಾ, ಇಲ್ಲಿ ನೋಡಿ ಟೀ ಎಲ್ಲ ಉಕ್ಕಿ ಹೋಯ್ತು. ಇಲ್ಲೇ ಕಾಯ್ತಾ ಕೂತ್ರೆ ಅದು ಉಕ್ಕೋದಿಕ್ಕೆ ಬರಲ್ಲ, ಸ್ಲೋ ಬರುತ್ತೆ. ಹಾಗೆ ಎಲ್ಲಾದರೂ ಬಿಟ್ಟು ಹೊರಗಡೆ ಹೋದೆ ಅಂತ ಅಂದ್ಕೊಳ್ಳಿ, ಅವಾಗಲೇ ಉಕ್ಕಿ ಎಲ್ಲ ಕೆಳಗಡೆ ಚೆಲ್ಲಿ ಕೂಡ ಆಗುತ್ತೆ. ಇದು ಕೂಡ ಹಾಗೆ ಆಯಿತು. ದೇವ್ರ ಮನೆ ತೋರ್ಸೋಣ ನಿಮಗೆ ಅಂತೇಳಿ ಹೊರಗಡೆ ಹೋದ್ನಾ, ಈ ಕಡೆ ಎಲ್ಲ ಟೀ ಎಲ್ಲ ಚೆಲ್ಲಿ ಹೊರಗಡೆ ಬಿದ್ದು ಸ್ವಲ್ಪ ಅದರ ಟೇಸ್ಟ್ ಏನಿದೆ ನೋಡಿ ಕಡಿಮೆ ಆಗುತ್ತೆ. ಈಗ ಯಾವುದು ಅಷ್ಟೇ, ಟೀ ಅಂತಲ್ಲ, ಯಾವುದು ಕೂಡ ಅಷ್ಟೇ, ಉಕ್ಕಿ ಕೆಳಗಡೆ ಬಿತ್ತು ಅಂದ್ಕೊಳ್ಳಿ, ಅದರ ಒಂದು ಟೇಸ್ಟ್ಲೆಸ್ ಆಗುತ್ತೆ. ಅದು ಸ್ವಲ್ಪ ಅಂದರೆ ಸ್ವಲ್ಪ ತೆಳ್ಳಗಾಗತ್ತೆ, ದಪ್ಪ, ಇಲ್ಲಾಂದರೆ ಅಷ್ಟೊಂದು ಥಿಕ್ನೆಸ್ ಇರಲ್ಲ, ತೆಳ್ಳಗಾಗತ್ತೆ. ಸಾಂಬಾರು ಕೂಡ ಅಷ್ಟೇ, ಉಕ್ಕಿ ಕೆಳಗಡೆ ಬಿದ್ದರೆ ಅದು ಹೋಯ್ತು ಅಂತಲೇ ಹೇಳ್ಬೋದು, ಟೇಸ್ಟ್ ಕೂಡ ಹಾಳಾಗತ್ತೆ ಅದರದ್ದು. ಇನ್ನು ಟೀ ಕುಡಿಬೇಕೆ ಗಂಟೆ ತಾಂಡ ಹತ್ತ ಬಂತು ಗಂಟೆ. ಈಗ ಟೀ ಕುಡಿಬೇಕು, ಟೀ ಎಲ್ಲ ಕುಡಿದು ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಅಡುಗೆ ಎಲ್ಲ ಆಯಿತು ಸ್ನೇಹಿತರೆ, ಅಡುಗೆ ಆಗಿ ಇವಾಗ ಹಪ್ಪಳ ಕರಿತಾ ಇದ್ದೀನಿ. ಹಪ್ಪಳ ಒಂದು ಕರೆದು ತೆಗೆದ್ರೆ ಆಯಿತು, ಇವತ್ತಿನ ಅಡುಗೆ ಕೆಲಸ ಎಲ್ಲನೂ ಆಯಿತು. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ, ಜಾಸ್ತಿ ವೆರೈಟಿ ಅಡುಗೆ ಅಂತ ಏನು ಮಾಡ್ಕೊಂಡಿಲ್ಲ. ಅಂದರೆ ಅಡುಗೆ ಮಾಡ್ಕೊಳ್ಳೋದು ಮಾಡ್ಬೋದು, ಆದರೆ ಟೈಮ್ ಬೇಕಲ್ವಾ, ಟೈಮ್ ಶಾರ್ಟೇಜ್ ಆದರೆ ತುಂಬಾ ಕಷ್ಟ ಆಗುತ್ತೆ ಅಡುಗೆ ಮಾಡೋದು. ನಿಮಗೆ ಇರುವಂತಹ ಟೈಮ್ನಲ್ಲೇ ಏನೆಲ್ಲ ಮಾಡೋದಕ್ಕಾಗತ್ತೆ ಅಷ್ಟನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ನನ್ನ ಮಗ ಇವತ್ತು ಸೌತಡ್ಕಕ್ಕೆ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾನೆ.
ನಾವು ಕೂಡ ಹೋಗುವಂತಹ ಪ್ಲ್ಯಾನ್ ಇತ್ತು, ಆದರೆ ನಮ್ಮ ಹಸ್ಬೆಂಡ್ಗೆ ಹುಷಾರಿಲ್ಲ, ಆದ್ವಿಗೆ ಹುಷಾರಿಲ್ಲ, ಹಾಗಾಗಿ ಹೋಗ್ಲಿಕ್ಕಾಗಲಿಲ್ಲ. ಇಲ್ಲ ಅಂತ ಹೇಳಿದರೆ ಸೌತಡ್ಕಕ್ಕೆ ಹೋಗುವಂತಹ ಪ್ಲ್ಯಾನ್ ಕೂಡ ಇತ್ತು ನಮ್ಮದು. ನಾನೊಂದ್ಸಲ ಹೇಳಿದೆ ಆಗ, ಸಂಜೆ ಆದರೂ ಹೋಗಿ ಬರುವ ಅಂತೇಳಿ, ಮತ್ತೆ ಬೇಡ ಅಂತ ಆಯಿತು, ನೆಕ್ಸ್ಟ್ ಟೈಮ್ ಹೋಗುವ ಅಂತೇಳಿ. ಆದ್ವಿಗೆ ಇವತ್ತು ಭಕ್ತಿಗೀತೆ ಕಾಂಪಿಟೇಷನ್ ಇತ್ತು, ಉಜಿರೆಯಲ್ಲಿ ಗಣೇಶನ ಕೂರಿಸಿದ್ದಾರೆ, ಅಲ್ಲಿ ಭಕ್ತಿಗೀತೆ ಕಾಂಪಿಟೇಷನ್ ಇತ್ತು. ಹಾಗಾಗಿ ಒಂದು ಗಣೇಶನ ಸಾಂಗ್ನ ತುಂಬಾ ಚೆನ್ನಾಗಿ ಹಾಡ್ತಾಳೆ ಅವಳು. ಒಂದ್ಸಲ ಹಾಡಿಸುವ ಅಂತ ಅಂದ್ಕೊಂಡಿದ್ದೆ ನಾನು. ತುಂಬಾ ಮನಸ್ಸಿತ್ತು ಹೋಗಬೇಕು, ಕರ್ಕೊಂಡು ಅವಳನ್ನು. ಸ್ಟೇಜ್ ಫಿಯರ್ ಕೂಡ ಹೋಗತ್ತೆ ಅಲ್ವಾ ಆ ಥರ ಮಕ್ಕಳಿಗೆ ಹಾಡ್ಸಿದ್ರೆ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ಸಂಜೆ ತನಕ ಪ್ಲ್ಯಾನ್ ಇತ್ತು ಹೋಗೋದಂತೇಳಿ. ನಂತರ ಸಂಜೆ ಅವಳಿಗೆ ಗಂಟು ನೋವು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ನನಗೆ ಗಂಟು ನೋವಾಗ್ತಾ ಇದೆ ಅಂತೇಳಿ. ಆವಾಗಲೇ ನನಗೆ ಕನ್ಫರ್ಮ್ ಆಯ್ತು ಇದು ಹೋಗೋದು ಡೌಟೇ ಇವತ್ತು ಅಂತೇಳಿ. ನಂತರ ಜ್ವರ ಕೂಡ ಇತ್ತು ಸ್ವಲ್ಪ ಅವಳಿಗೆ, ಹಾಗಾಗಿ ಅದು ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ಸಂಜೆ ನೋಡಬೇಕು, ಸಂಜೆ ಆದರೆ ಉಜಿರೆಯಲ್ಲಿ ಗಣೇಶನ ಕೂರಿಸಿದ್ದಾರೆ, ಅಲ್ಲಿಗೆ ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನೆಲ್ಲ ಆಗುತ್ತೆ ಅಂತೇಳಿ. 3 ದಿನ ಕೂರಿಸ್ತಾರೆ ನಮ್ಮ ಸೈಡಲ್ಲೆಲ್ಲ, ಒಂದು 3 ದಿನ ಗಣೇಶನ ಕೂರಿಸ್ತಾರೆ, 3 ದಿನ ಪೂಜೆ ಎಲ್ಲ ಇರುತ್ತೆ. ನಾವಂದರೆ ಇವತ್ತೇ ಹೋದರೆ ಒಳ್ಳೇದಲ್ವ, ಇವತ್ತು ಹೇಗೂ ಗಣೇಶ ಚತುರ್ಥಿ ಬೇರೆ, ಹಾಗೆ ನಾವು ನಾನ್ ವೆಜ್ ಎಲ್ಲ ಏನು ತಿಂದಿರಲ್ಲ, ಹಾಗಾಗಿ ಇವತ್ತು ಹೋದ್ರೇ ಒಳ್ಳೇದು ಅಂತ ಅಂದ್ಕೊಂಡಿದ್ದೀನಿ. ಹೋದರೆ ಇವತ್ತೇ ಹೋಗಬೇಕು, ನಾಳೆ ಎಲ್ಲ ಹೋಗೋದು ಬೇಡ ಅಂತೇಳಿ. ಸಂಡಿಗೆ ಇತ್ತು, ತುಂಬ ದಿನ ಆಗಿತ್ತು ತಂದು, ಅದು ಹಾಗೆ ಇತ್ತು. ತಂದು ಒಂದು 2 ಸಲನೇನೋ ನಾನು ಎಣ್ಣೆಯಲ್ಲಿ ಕರೆದಿದ್ದೆ, ಯಾವಾಗ ತಂದಿದ್ದು ಅಂತ ನೆನಪಿಲ್ಲ, ತುಂಬ ದಿನ ಆಯಿತು. ನಂತರ ಇವಾಗ ಸಡನ್ನಾಗಿ ನಾನು ಹಪ್ಪಳ ಹುಡುಕ್ತಾ ಇರಬೇಕಿದ್ರೆ ಸಿಕ್ತು, ಹಾಗೆ ಅದನ್ನು ಕೂಡ ಕರೆಯೋಣ, ಯಾರಾದರೂ ಬೇಕಿದ್ರೆ ತಿಂತಾರೆ ಅಂತ ಕರಿತಾ ಇದ್ದೀನಿ. ನನಗೆ ಈ ಸಂಡಿಗೆ ಎಲ್ಲ ಅಂತ ಹೇಳಿದರೆ ಅಷ್ಟೊಂದು ಇಷ್ಟ ಇಲ್ಲ, ಸಂಡಿಗೆ ತುಂಬಾ ಕಡಿಮೆ ತರೋದು ಮನೆಗೆ. ಅದೆಷ್ಟೇ ವೆಜ್ ಅಡುಗೆ ಆದ್ರೂ ಸಂಡಿಗೆ ಕರಿಯೋದು ಅಂತ ಹೇಳಿದರೆ ಸ್ವಲ್ಪ ಕಡಿಮೆನೇ, ಅಷ್ಟು ಇಷ್ಟ ಆಗಲ್ಲ ಯಾರಿಗೆ ಕೂಡ ಸಂಡಿಗೆ. ಹಪ್ಪಳ ಆದರೆ ಇಷ್ಟ ಎಲ್ರಿಗೂ ಕೂಡ. ಹಾಗೆ ಮಗನ ಹತ್ರ ಹೇಳಿದ್ದೆ ಹೋಳಿಗೆ ಬರಬೇಕಿದ್ರೆ, ಪಾಯಸ ಮಾಡಿದ್ದೆ ಅಲ್ವಾ, ಹಾಗಾಗಿ ಹೋಳಿಗೆ ಅಂತೇಳಿ. ಅವನು ಲೇಟ್ ಆಗ್ತದೆ ನಾನು ಬರುವಾಗ, ನೀವು ಊಟ ಮಾಡಿ ಅಂತ ಹೇಳಿದ. ಹಾಗಾಗಿ ಇವತ್ತು ಹೋಳಿಗೆ ಇಲ್ಲ, ಬರೀ ಪಾಯಸ ಮಾತ್ರ. ಲಾಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೋಳಿಗೆ ಮಾಡಿದ್ದೆ, ಮನೆಯಲ್ಲೇ ಮಾಡಿದ್ದೆ. ನಾಗರ ಪಂಚಮಿ ಹಬ್ಬಕ್ಕೆ ಕೂಡ ಮಾಡಿದ್ದೆ. ಇವತ್ತು ಟೈಮ್ ಸಿಕ್ಕಿಲ್ಲ ಸ್ನೇಹಿತರೆ, ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಹೋಳಿಗೆ ಮಾಡುವಷ್ಟು. ಅದು ಬೇರೆ ಬೆಳಿಗ್ಗೆ ಇಡ್ಲಿ ಮಾಡಿದ್ದಲ್ವ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮು ಹೋಯ್ತು ಅಂತ ಹೇಳ್ಬೋದು. ಇವಾಗ ವಾಪಸ್ 2ನೇ ರೌಂಡ್ ಬೇಯೋದಕ್ಕೆ ಇಟ್ಟಿದ್ದೀನಿ ನೋಡಿ, ಇಲ್ಲಿ ಬೇಯ್ತಾ ಉಂಟು. ಹಾಗೆ ಸಂಡಿಗೆ ಹಪ್ಪಳ ಕೂಡ ರೆಡಿ ಆಯಿತು. ಇನ್ನು ಏನಿದ್ರು ಊಟ ಮಾಡೋದು. ಇವತ್ತು ತಿಂಡಿ ಸ್ವಲ್ಪ ಲೇಟ್ ತಿಂದಿದ್ದರಿಂದ ಹಸುವಾಗ್ತಾ ಇಲ್ಲ, ಅಷ್ಟೊಂದು ಹಸುವೆಲ್ಲ ಆಗ್ತಾ ಇಲ್ಲ. ಹಾಗೆ ಮನೆಯವರು ಕೂಡ ಯಾರ್ದು ಕೂಡ ಸುದ್ದಿ ಇಲ್ಲ ಇಲ್ಲಿ ತನಕ. ಇಲ್ಲಾಂತ ಹೇಳಿದರೆ 1 ಗಂಟೆ ಆಗುವಾಗಲೇ ಸ್ಟಾರ್ಟ್ ಮಾಡ್ತಾರೆ, ಹಸುವಾಗುತ್ತೆ ಊಟ ಮಾಡುವ ಅಂತೇಳಿ. ತಿಂದಿದ್ದು ಲೇಟ್ ಆಗಿದ್ದರಿಂದ ಇಲ್ಲಿ ತನಕ ಯಾರ್ದು ಕೂಡ ಸುದ್ದಿ ಇಲ್ಲ. 1:30 ಗಂಟೆ ಆಗ್ತಾ ಬಂತು. ನನ್ನ ತಮ್ಮ ಫೋನ್ ಮಾಡಿದ್ದ, ಹಾಗೆ ತಮ್ಮನ ಹೆಂಡತಿ ಫೋನ್ ಮಾಡಿದ್ದು. ಅಡುಗೆ ಮಾಡೋದ್ರ ಮಧ್ಯದಲ್ಲಿ ಅವ್ರ ಹತ್ರ ಕೂಡ ಮಾತಾಡಿಬಿಟ್ಟು, ವಿಡಿಯೋ ಕಾಲಲ್ಲೆಲ್ಲ ಮಾತಾಡಿಬಿಟ್ಟು, ಅಮ್ಮನಿಗೊಂದ್ಸಲ ಫೋನ್ ಮಾಡಿ 3 ಜನರಿಗೆ ಕೂಡ ಫೋನ್ ಮಾಡಿ ಆಯಿತು. ತಂಗಿ ಒಬ್ಬಳು ಉಳಿದ್ಲು, ಅವಳ ಹತ್ರ ಒಬ್ಬಳ ಹತ್ರ ಮಾತಾಡಲಿಲ್ಲ ಇವತ್ತು ನಾನು. ಮತ್ತು 3 ಜನರಲ್ಲಿ ಕೂಡ ಮಾತಾಡಿ ಆಯಿತು. ಹಾಗೆ ತಮ್ಮನ ಹೆಂಡತಿ ಕೂಡ ಹೇಳ್ತಾ ಇದ್ದು, ಅಲ್ಲಿ ಅವರು ಗಲ್ಫಲ್ಲಿ ಇರೋದ್ರಿಂದ ಅಲ್ಲಿ ಏನು ಚೌತಿ ಸೆಲೆಬ್ರೇಷನ್ ಎಲ್ಲ ಮಾಡಲ್ಲ ಅಂಥೇಳಿ. ಮನೆಯಲ್ಲಿ ಮಾಡ್ಬೋದು, ಅವ್ರ ಮನೆಯಲ್ಲಿ ಮಾಡ್ಬೋದು, ಬಟ್ ಏನಂತ ಹೇಳಿದರೆ ಹೂವೆಲ್ಲ ಸಿಗಲ್ಲ ಅವರಿಗೆ, ಅಷ್ಟೊಂದು ಹತ್ತಿರದಲ್ಲಿ ಹೂ ಸಿಗ್ತಾ ಇಲ್ಲ. ಅದೊಂದು ಪಾಪ ತುಂಬ ಕಿರಿಕಿರಿ ಅಂತ ಆಗುತ್ತೆ ನನಗೆ ಕೂಡ. ಏನಾದರೂ ಹಬ್ಬ ಹರಿದಿನಂತ ಇರಬೇಕಿದ್ರೆ ಗಲ್ಫಲ್ಲಿ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ಬೋದು ಸಿಂಪಲ್ ಆಗಿ, ಆದರೆ ಹೂ ಸಿಗದೆ ಏನನ್ನ ಸೆಲೆಬ್ರೇಟ್ ಮಾಡೋದಲ್ವಾ. ಒಂದು ದೇವ್ರ ಹತ್ರ ದೀಪ ಹಚ್ಚಿ ಒಂದು ಏನಾದರೂ ಹಣ್ಣು ಹಂಪಲ್ಗಳನ್ನ ಇಟ್ಟು ಪೂಜೆ ಮಾಡಬೇಕಿದ್ರು ಕೂಡ ಹೂ ಹಾಕದೆ ಅದು ಕಂಪ್ಲೀಟ್ ಆಗಲ್ಲ ನೋಡಿ. ಹಾಗಾಗಿ ಇವಾಗ ನಾನು ಹೇಳ್ತಾ ಇದ್ದೆ, ಹೂ ಸಿಕ್ಕಿದ್ರೆ ನಿಮ್ಗೆ ಏನಾದರೂ ಮಾಡ್ಬೋದಿತ್ತು ಅಂತೇಳಿ. ಬಟ್ ಹೂವೇ ಇಲ್ಲ, ಹೂವು ತುಂಬ ದೂರ ಹೋಗಬೇಕಂತೆ. ಹೂ ಏನಾದರೂ ತಗೊಂಬರ್ಬೇಕು ಅಂತ ಹೇಳಿದರೆ ಟೆಂಪಲ್ ಇದೆ ಅಲ್ಲೊಂದು, ಆ ಟೆಂಪಲ್ ಹತ್ರ ಹೋಗಿ ಹೂ ತರಬೇಕು ಅಂತ ಹೇಳಿದ್ದು. ಪ್ರತಿ ಸಲನೂ ಇದೇ ರೀತಿ ಆಗ್ತಾ ಇದೆ. ಯಾವುದೇ ಹಬ್ಬಕ್ಕೆ ಕೂಡ ಅವಳಿಗೆ ಸ್ವಲ್ಪ ಹೂ ತಗೊಂಬರೋದಕ್ಕೆ ಆಗ್ತಾನೆ ಇಲ್ಲ. ಒಬ್ಳಿಗೆ ಆ ಕಡೆ ಈ ಕಡೆ ಹೋಗಿ ಅಭ್ಯಾಸ ಕೂಡ ಇಲ್ಲ ಅವಳಿಗೆ. ಹಾಗಾಗಿ ಹತ್ರ ಇದ್ದಿದ್ರೆ ಹೇಗೋ ತರ್ತಾ ಇದ್ಲು ಅಂತ ಅನ್ಸತ್ತೆ, ಬಟ್ ಹತ್ರ ಇಲ್ಲ, ತುಂಬ ದೂರ ಹೋಗಬೇಕು ಅಂತ ಹೇಳ್ತಾ ಇದ್ದ ತಮ್ಮ. ಹಾಗೆ ಅವ್ರದ್ದು ತುಂಬ ನೆನಪಾಗ್ತಾ ಉಂಟು ಇವತ್ತಿನ ದಿನ. ಅಮ್ಮ ಬೇರೆ ಲೈಟಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ, ಅಡುಗೆ ಎಲ್ಲ ಮಾಡಿಬಿಟ್ಟು.
ಹಾಗೆ ನಾನು ಕೂಡ ಮಾಡಿದ್ದೆ ಅಲ್ವಾ, ನಾವೆಲ್ಲರೂ ಊಟ ಮಾಡ್ತೀವಿ ಏನಾದರೂ ಮಾಡ್ಕೊಂಡು, ಅವ್ರಿಗೇನಿಲ್ಲ ಅಂತ ಅನ್ನಿಸ್ತಾ ಒಂದೊಂದು ಸಲ. ಆಯ್ತು ಸ್ನೇಹಿತರೆ, ಇನ್ನು ಊಟ ಮಾಡಿಬಿಟ್ಟು ಆಮೇಲೆ ನಾನು ಸಂಜೆ ಟೈಮ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಈಗ ಊಟ ಟೈಮು ಸ್ನೇಹಿತರೆ. ನಾವು ಯಾವಾಗಲೂ ಅಷ್ಟೇ ಹಬ್ಬದ ಟೈಮಲ್ಲಿ ಈ ಥರ ನೆಲದ ಮೇಲೇ ಕೂತ್ಕೊಂಡು ಊಟ ಮಾಡ್ತೀವಿ. ಇವತ್ತು ಹಸ್ಬೆಂಡ್ ಕೂಡ ಇದ್ದರು, ಮಗಳು ಕೂಡ ಇದ್ಲು. ಆದರೆ ಮಗ ಒಬ್ಬ ಮಿಸ್ ಆದ ಅಂತಲೇ ಹೇಳ್ಬೋದು. ಅವನು ದೇವಸ್ಥಾನಕ್ಕೆ ಹೋಗಿರೋದ್ರಿಂದ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗೆ ನನಗೋಸ್ಕರ ಕಾಯಬೇಡಿ, ನೀವು ಊಟ ಮಾಡಿ ಅಂತ ಹೇಳಿದ. ಹಾಗೆ ನಾವಿವಾಗ ಊಟ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೆ ಈ ಥರ ಬಾಳೆಲೆಯಲ್ಲಿ ಊಟ ಮಾಡೋದಂತ ಹೇಳಿದರೆ ತುಂಬ ಇಷ್ಟ. ಆದರೆ ಅದನ್ನು ಎಷ್ಟು ತೊಳ್ಕೊಂಡ್ರೂ ಅವಳಿಗೆ ಸಾಕಾಗೋದಿಲ್ಲ. ಎರಡೆರಡು ಸಲ ಓಡಿಸಿದ್ಲು ನನ್ನನ್ನು, ಅದನ್ನು ತೊಳ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು. ಸೊ ಅದರಲ್ಲಿ ಏನಾದರೂ ಇರುತ್ತೆ ಅಂತಲೇ ಅವಳಿಗೆ ಅನಿಸೋದು. ಎಷ್ಟು ಕ್ಲೀನಾಗಿ ತೊಳ್ಕೊಂಡ್ರೂ ಸಾಕಾಗಲ್ಲ ಅವಳಿಗೆ. ಈ ಥರ ಅಡುಗೆಗಳನ್ನು ಮಾಡಿದೆ. ಅಂದರೆ ಉಪ್ಪಿನಕಾಯಿ ಇತ್ತು, ತೊಂಡೆಕಾಯಿ ಕಡಲೆ ಹಾಕಿಬಿಟ್ಟು ಸುಕ್ಕ ಮಾಡಿದ್ದೆ. ಆಮೇಲೆ ಅನ್ನ, ಸಾಂಬಾರು, ಸೌತೆಕಾಯಿ, ನುಗ್ಗೆಕಾಯಿ ಎಲ್ಲ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೆ. ಆಮೇಲೆ ಹಪ್ಪಳ ಇತ್ತು, ಸಂಡಿಗೆ ಇತ್ತು, ಕಡಲೆಬೇಳೆ ಹಾಗೆ ಸಬ್ಬಕ್ಕಿ ಹಾಕಿಬಿಟ್ಟು ಪಾಯಸ ಕೂಡ ಮಾಡಿದ್ದೆ. ಸಿಂಪಲ್ಲಾಗಿ ಮಾಡಿರೋದು ಇವತ್ತಿನ ಹಬ್ಬದ ಅಡುಗೆ ಈ ಥರ ಇತ್ತು. ಈಗ ಟೈಮ್ 4:45 ಆಯಿತು. ಗಣೇಶನ ನೋಡೋಣ ಅಂತ ಹೊರಟಿದ್ದೀವಿ. ಇಲ್ಲೇ ನಮ್ಮ ಉಜಿರೆಯಲ್ಲಿ ಗಣೇಶನ ಕೂರಿಸಿದ್ದಾರೆ ದೇವಸ್ಥಾನದಲ್ಲಿ. ಹಾಗಾಗಿ ಒಂದು ಸಲ ನೋಡಿ ಬರೋಣ ಇವತ್ತೇ ಹೋಗ್ಬಿಟ್ಟ ಅಂತ ಇವಾಗ ರೆಡಿಯಾಗಿದ್ದೀವಿ. ಹಾಗೆ ಇವಾಗ ಗಣೇಶನ ನೋಡೋಣ ಅಂತ ಹೊರಟು ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಮಗಳು ಕೂಡ ಬಂದು, ಮಗ ಡ್ರೈವಿಂಗ್ ಮಾಡ್ತಾಯಿದ್ದಾನೆ. ಹಸ್ಬೆಂಡ್ ಮನೆಗೆ ಬೀಗ ಎಲ್ಲ ಹಾಕಿ ಬರ್ತಾರೆ. ನಮ್ಮ ಹಸ್ಬೆಂಡ್ ನನ್ನನ್ನು ಮನೆ ಇಡೀ ಹುಡುಕ್ತಾ ಇದ್ದರು. ಹಾಗೆ ಜೋರು ನಗು ಬಂತು ನನಗೆ. ನಾನು ಕಾರಲ್ಲಿ ಕೂತಿದ್ದವರಿಗೆ ಗೊತ್ತೇ ಇರಲಿಲ್ಲ. ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇದ್ದರು. ಸೊ ಹಾಗಾಗಿ ಜೋರು ನಗು ಬಂತು. ನಗ್ತಾ ಇದ್ದೀವಿ. ನಾನು ಮೊದಲೇ ಬಂದು ಕಾರಲ್ಲಿ ಕೂತ್ಕೊಂಡ, ಅವರು ನಾನು ಒಳಗಡೆನೇ ಇದ್ದೀನಿ ಅಂತ ಅವರು ಅಂದ್ಕೊಂಡಿದ್ರು. ಸೊ ಹಾಗಾಗಿ ಹುಡುಕಿ ಬಂದು ಆಮೇಲೆ ಕಾರ್ ಹತ್ರ ಬಂದು ನೋಡ್ತಾ ಇದ್ದರು. ಇವಾಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ಮನೆ ಹತ್ತಿರದಲ್ಲೇ ಇರೋದು, ಒಂದು 3 ಕಿಲೋಮೀಟ್ರ್ ಇದೆ, ಜಾಸ್ತಿ ದೂರ ಏನಿಲ್ಲ. ನಮ್ಮ ಕಡೆ ಅಂದರೆ ನಮ್ಮ ಸೈಡಲ್ಲೆಲ್ಲ ತುಂಬ ಕಡೆ ಗಣೇಶನ ಕೂರಿಸ್ತಾರೆ. ಕೆಲವೊಂದು ದೇವಸ್ಥಾನಗಳಲ್ಲೆಲ್ಲ ಒಂದು 2 ದಿನ 3 ದಿನ 3 ದಿವಸ 4 ದಿವಸ ಈ ಥರ ಕೂರಿಸ್ತಾರೆ. ಆಮೇಲೆ ವಿಸರ್ಜನೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಸ್ಯಾಟರ್ಡೆ ಅಲ್ವಾ, ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದರು. ಮಗ ಕೂಡ ಇದ್ದ, ಅವನು ಕೂಡ ಸಂಜೆ ಟೈಮ್ಗೆ ಬಂದ. ಹಾಗೆ ಅವನನ್ನು ಕರ್ಕೊಂಡು ಇವಾಗ ದೇವರನ್ನ ನೋಡಿ ಬರೋಣ ಒಂದು ಸಲ ಹೋಗಿ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ನಾಳೆ ಹೋಗೋಣ ಅಂತ ಇಟ್ಟರೆ, ನಾಳೆ ನಾವು ನಾನ್ ವೆಜ್ ಎಲ್ಲ ಮನೇಲಿ ಮಾಡೋದ್ರಿಂದ ಅದನ್ನು ತಿಂದು ಹೋಗೋದು ಅಷ್ಟೊಂದು ಸೂಕ್ತ ಅಲ್ವಾ. ಹಾಗಾಗಿ ಇವತ್ತೇ ಹೋಗಿ ಬರೋಣ. ಹೇಗೋ 2 ಡೇಸ್ ಆಗಿತ್ತು ನಾವು ನಾನ್ ವೆಜ್ ಏನು ಮಾಡದೆ. ಹಾಗಾಗಿ ಹೋಗ್ತಾ ಇದ್ದೀವಿ. ಇವಾಗ ಪೇಟೆಗೆ ರೀಚ್ ಆಗಿದ್ದೀವಿ. ಹಾಗೆ ಗಣೇಶನ ನೋಡಿ ವಾಪಸ್ ನಾವು ಸೀದಾ ಮನೆಗೇ ಬಂದಿದ್ದು ಸ್ನೇಹಿತರೆ. ಎಲ್ಲಿ ಕೂಡ ಹೋಗಿಲ್ಲ. ಹಸ್ಬೆಂಡ್ ಕೂಡ ಅಷ್ಟೊಂದು ಹುಷಾರಿರಲಿಲ್ಲ. ಹಾಗಾಗಿ ಎಲ್ಲಿ ಹೋಗೋದಕ್ಕೂ ಕೂಡ ಮನಸ್ಸಿರಲಿಲ್ಲ. ಅಲ್ಲಿ ಭಜನೆ ಎಲ್ಲ ಆಗ್ತಾಯಿತ್ತು. ಭಜನೆ ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಬೆಳ್ತಂಗಡಿಯವರು. ಹಾಗೆಯೇ ದೇವರನ್ನು ನೋಡ್ತಾ ಇದ್ದರೆ ಕಣ್ಣು ತುಂಬಿ ಬಂತು ಸ್ನೇಹಿತರೆ. ಅಲ್ಲೇ ನೋಡ್ತಾ ಇರೋಣ ಅಂತ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು, ಮಾತ್ರ ಲಕ್ಷಣವಾಗಿತ್ತು ಅಂತ ಹೇಳ್ಬೋದು ಈ ವರ್ಷದ ಗಣೇಶನ ಒಂದು ಪ್ರತಿಮೆ. ತುಂಬ ಖುಷಿಯಾಯಿತು ನೋಡಿ. ವರ್ಷಕ್ಕೊಂದ್ಸರಿ ಚೌತಿ ಹಬ್ಬ ಬರೋದಲ್ವ. ನಾವು ನಮ್ಮ ಮನೆಯಲ್ಲಿ ಗಣೇಶನೆಲ್ಲ ಕೂರಿಸೋದಕ್ಕೆ ಹೋಗಲ್ಲ, ಯಾರು ಕೂರಿಸಲ್ಲ ನಮ್ಮ ಸೈಡಲ್ಲಿ. ಈ ಥರ ದೇವಸ್ಥಾನದಲ್ಲಿ ಕೂರಿಸ್ತಾರೆ, ಅಲ್ಲಿ ಹೋಗಿಬಿಟ್ಟು ನೋಡಿ ಕಣ್ಣು ತುಂಬಿಕೊಳ್ತೇವೆ. ಸೊ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಚೌತಿ ಹಬ್ಬದ ದಿನ ಈ ಥರ ಇತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.